ಕರುನಾಡು ಟಿವಿ 13 ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ. ಮುಖ್ಯಾಂಶಗಳು: ದೇಶದಲ್ಲಿ ಇನ್ನು ಆಡಿಯೋ ವಿಡಿಯೋಗಳ ದಾಖಲೆಯೂ ಕೂಡ ಮಹತ್ವದ್ದಾಗಿರುತ್ತದೆ. ಹಾಸನದಲ್ಲಿ ಕಾಡಾನೆಯ ಕಾಟಕ್ಕೆ ಬೇಸತ್ತ ಮಲೆನಾಡಿನ ರೈತರು. ಹಾಸನದ ವಿವಿಧೆಡೆ ಇಂದು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಯಿತು. ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಗುಡಿಸಲುಗಳ ನೆಲಸಮ. ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳ ಆಡಿಯೋ ವಿಡಿಯೋಗಳನ್ನ ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲಿಸಬಹುದು. ಇನ್ನು ಮುಂದೆ ಯಾರಿಗೂ ಹೆದರದೆ ಧೈರ್ಯವಾಗಿ ಹೋರಾಡಬಹುದು ಎಂದು 2021ರಲ್ಲಿ ಅಂಗೀಕರಿಸಿದ್ದ ವಿಧಾನಸಭೆ. ಇದಕ್ಕೆ ಈಗ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಸಹಿ ಹಾಕಿದ್ದಾರೆ. ಆಡಿಯೋ ವಿಡಿಯೋ ದಾಖಲೆಯೂ ಕೂಡ ಇನ್ನು ಸಾಕ್ಷಿಯಾಗಿ ಪರಿಗಣಿಸುತ್ತದೆ. ನವದೆಹಲಿ: ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕ್ಷಿಗಳ ಆಡಿಯೋ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಹೇಳಿಕೆಗಳನ್ನು ಪರಿಗಣಿಸಬಹುದು ಎಂದು ಕರ್ನಾಟಕ ಸರ್ಕಾರ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಪರಾಧ ಪ್ರಕ್ರಿಯಾ ಸಂಹಿತೆ CRPCಗೆ ತಂದಿರುವ ತಿದ್ದುಪಡಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ಆರೋಪಿ ಹಾಗೂ ಆತನ ವಕೀಲರ ಸಮ್ಮುಖದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಆಡಿಯೋ ಹಾಗೂ ವಿಡಿಯೋ ರೂಪದಲ್ಲಿ ದಾಖಲಿಸಬಹುದು. ಇವುಗಳನ್ನು ಮುಂದಿನ ತನಿಖಾ ಹಾಗೂ ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಬಳಸಿಕೊಳ್ಳಬಹುದು ಎಂದು CRPC ನಿಯಮಗಳಿಗೆ ತಿದ್ದುಪಡಿ ತರುವ ಮಸೂದೆಯನ್ನ ಕರ್ನಾಟಕ ಶಾಸನ ಸಭೆ 2021ರಲ್ಲಿ ಅಂಗೀಕರಿಸಿತ್ತು. ಅದನ್ನು ರಾಷ್ಟ್ರಪತಿಗಳ ಅನುಮೋದನೆಗೆ ಕಳುಹಿಸಲಾಗಿತ್ತು. ಅದಕ್ಕೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿ ಹಾಕಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಇರಕರವಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮನೆಯ ಮುಂದೆ ರಾಶಿ ಹಾಕಿದ್ದ ಕಾಫಿ ಫಸಲನ್ನ ತಿಂದು ಚೆಲ್ಲಾಪಿಲ್ಲಿ ಮಾಡಿರುವ ಒಂಟಿ ಸಲಗ ಭೀಮಾ. ಕಾಫಿ ಬೀಜಗಳನ್ನ ಮನೆಯ ಮುಂದೆ ರಾಶಿ ಹಾಕಿ ಟಾರ್ಪಲ್ ಮುಚ್ಚಿದ್ದ ಗ್ರಾಮದ ಶಿವಕುಮಾರ್ ಮಧ್ಯರಾತ್ರಿ ಆಹಾರವನ್ನ ಹುಡುಕುತ್ತಾ ಬಂದ ಶಿವಕುಮಾರ್ ಮನೆಯ ಆವರಣಕ್ಕೆ ಬಂದಿರುವ ಒಂಟಿ ಸಲಗ ಭೀಮಾ. ಪ್ಲಾಸ್ಟಿಕ್ ಟಾರ್ಪಲ್ ಎಳೆದು ಕಾಫಿ ಫಸಲನ್ನು ತಿಂದು ಚೆಲ್ಲಾಪಿಲ್ಲಿ ಮಾಡಿರುವ ದೈತ್ಯಾಕಾರದ ಕಾಡಾನೆ ಈ ಭೀಮಾ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬರುವಂತೆ ಒತ್ತಾಯ. ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಶಿವಕುಮಾರ್ ಆಗ್ರಹ. ಕಾಡಾನೆ ಮನೆಯ ಆವರಣಕ್ಕೆ ಬಂದಿರುವುದರಿಂದ ಆತಂಕಗೊಂಡಿರುವ ಶಿವಕುಮಾರ್ ಕುಟುಂಬ. ಕಾಫಿ ತೋಟದಲ್ಲಿಯೇ ಬೀಡು ಬಿಟ್ಟಿರುವ ಭೀಮಾ. ಹಾಸನದ ವೀರಶೈವ ಲಿಂಗಾಯತ ಯುವ ಸೇನೆ ಹಾಸನ ಘಟಕದಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 6ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ನಗರದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ರಕ್ತದಾನ ಶಿಬಿರ ಹಾಗೂ ದಾಸೋಹ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸಂಗಮೇಶ್ವರ ಸ್ವಾಮಿಗಳು ಹಾಗೂ ಚಿಲುಮೆ ಮಠದ ಮಠಾಧೀಶರಾದ ಶ್ರೀ ಶ್ರೀ ಜಯದೇವ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸ್ವರೂಪ್ ಪ್ರಕಾಶ್ ರವರು ಆಗಮಿಸಿದ್ದರು. ನಗರಸಭಾ ಅಧ್ಯಕ್ಷರಾದ ಚಂದ್ರೇಗೌಡರು, ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ರಾಜಶೇಖರ್ ರವರು, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ನವಿಲೆ ಪರಮೇಶ್ ರವರು, ಆರ್ಸಿಕೆರೆ ಜೆಡಿಎಸ್ ಮುಖಂಡರಾದ NR ಸಂತೋಷ್ ರವರು, ಪುನೀತ್ ಕೆರೆಹಳ್ಳಿಯವರು ಮತ್ತು ಸಮಾಜದ ಮುಖಂಡರುಗಳಾದ EM ರುದ್ರಕುಮಾರ್ ರವರು, ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ರವರು, ಬೇಲೂರು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಡುಗೂರು ಬಸವರಾಜಣ್ಣನವರು ಹಾಗೂ ವೀರಶೈವ ಲಿಂಗಾಯತ ಯುವ ಸೇನೆಯ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ರಿಪೋರ್ಟರ್ ಮೋಹನ್ ಜೊತೆ ಟಿವಿ 13 ಸುದ್ದಿವಾಹಿನಿ ಹಾಸನ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿಯೂ ಕೂಡ ವೀರಶೈವ ಲಿಂಗಾಯತ ಸಂಘ ಘಟಕದಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಶಾಂತಿಯುತವಾಗಿ ನಗರ ಬಸ್ ನಿಲ್ದಾಣದ ಮುಂಭಾಗ ನಡೆಸಲಾಯಿತು. ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ನಂತರ ದಾಸೋಹ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಸಂಕಲಾಪುರ ಮಠ ಮತ್ತು ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕಾರಜುವಳ್ಳಿ ಇವರುಗಳು ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ರೇಣುಕಾ ಪ್ರಸಾದ್ ರವರು, ತಾಲೂಕು ವೀರಶೈವದ ಸಂಘದ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ರಿಪೋರ್ಟರ್ ಹರ್ಷಿತಾ ಜೊತೆ ಟಿವಿ 13 ಸುದ್ದಿವಾಹಿನಿ ಆಲೂರು. ಇಂದು ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಮುನಿರತ್ನ ಅವರ ದಬ್ಬಾಳಿಕೆಯಿಂದ ಪೀಣ್ಯ SRS ನಿವಾಸ ಇರುವ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದಾರೆ. ಸುರಪುರ ತಾಲೂಕಿನ ಕೂಲಿ ಕಾರ್ಮಿಕರು ಬೆಂಗಳೂರಿಗೆ ದುಡಿಯಲು ಬಂದ ಜನರು ಗುಡಿಸಲುಗಳನ್ನು ನೆಲಸಮ ಮಾಡಿ ಗೂಂಡಾಗಿರಿ ತೋರಿಸಿದ್ದಾರೆ.
ಇಂತಹ ಶಾಸಕರಿಗೆ ನಮ್ಮ ಕಡೆಯಿಂದ ಧಿಕ್ಕಾರವಿರಲಿ. ಇದನ್ನು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಶ್ರೀ ಎಂ ಬಸವರಾಜ್ ಪಡುಕೋಟೆ ಅವರು ಮತ್ತು ಕಟ್ಟಡ ಕಾರ್ಮಿಕ ಅಧ್ಯಕ್ಷರು ಶ್ರೀ ಗುರು ದೊಡ್ಮನಿ ಅವರು ಸ್ಥಳಕ್ಕೆ ಹೋಗಿ ಬಡ ಜನರ ಪರವಾಗಿ ನಿಲ್ಲುವಂತ ಕೆಲಸ ಆಗಿದೆ. ನಮ್ಮ ಕರ್ನಾಟಕ ಸೇನೆ ತಂಡ ಆ ಕೂಲಿ ಕಾರ್ಮಿಕರ ಬೆನ್ನಿಗೆ ನಿಂತಿದೆ. ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ. ಅವರಿವರನ್ನದೇ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ 13 ಸುದ್ದಿವಾಹಿನಿ ಹಾಸನ. ನಮಸ್ಕಾರಗಳು.